have escaped from the police. Hey fam, welcome to our new vlog. ಸೊ ಮುಳ್ಳಯ್ಯನಗಿರಿ ಹೋಗ್ತಾ ಇದ್ದೀವಿ ಆ್ಯಂಡ್ ಈ ವ್ಲಾಗಲ್ಲಿ ದಿಸ್ ಇಸ್ ಡೇ 1. ಓಕೆ, ಈ ವ್ಲಾಗಲ್ಲಿ ನಾವು ನಿಮಗೆ ಫಸ್ಟ್ ಡೇ ಟ್ರಿಪ್, ಸೆಕೆಂಡ್ ಡೇ ಟ್ರಿಪ್, ಥರ್ಡ್ ಡೇ ಟ್ರಿಪ್, 4 ಡೇ ಟ್ರಿಪ್, ಟೋಟಲಾಗಿ 4 ಡೇಸಲ್ಲಿ ನೀವು ಎಲ್ಲೆಲ್ಲಿ ಸುತ್ತಾಡ್ಬೋದು, ಎಲ್ಲ ಪ್ಲೇಸಸ್ ನಾವು ಕವರ್ ಮಾಡಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀವಿ. ಸೊ ವಿ ಆರ್ ಹೆಡಿಂಗ್ ಟು ಮುಳ್ಳಯ್ಯನಗಿರಿ ನಾವು. ಆಲ್ಮೋಸ್ಟ್ ದೇರ್ ಟು ಮುಳ್ಳಯ್ಯನಗಿರಿ ಇಲ್ಲಿಂದ ಒಂದು 5 to 6 kilometers ಇರ್ಬೋದು. ಸೊ ವಿ ಆರ್ ಹೆಡಿಂಗ್ ಟು ಮುಳ್ಳಯ್ಯನಗಿರಿ ನಾವು. ಸೊ ವೀವ್ ನೋಡಿ ಗೈಸ್, ವೀವ್ ನೋಡಿ ಗೈಸ್, ಅಲ್ಟಿಮೇಟ್ ಆಗಿದೆಯಲ್ಲ. ಸೊ ಒನ್ ಮೋರ್ ವ್ಯೂ ತೋರಿಸ್ತೀನಿ ನಿಮಗೆ. ದಿಸ್ ಗಾರ್ಬೇಜ್ ಗೈಸ್. ಆ್ಯಸ್ ಅ ಚಿಕ್ಕಮಂಗ್ಳೂರಿಯನ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಪ್ಲೀಸ್ ನೀವು ಗಾರ್ಬೇಜ್ ತೊಗೊಬಂದರು, ಟೇಕ್ ಅ ಗಾರ್ಬೇಜ್ ಬ್ಯಾಗ್, ಕೀಪ್ ಇಟ್ ಇನ್ ಯೋರ್ ವೆಹಿಕಲ್ ಇಟ್ ಸೆಲ್ಫ್. ಸೊ ಇಲ್ಲಿ ಹಾಕಿ ಹೋಗಬೇಡಿ, ನಿಮ್ಮ ಗಾಡಿ ಒಳಗೆ ಇಟ್ಕೊಳ್ಳಿ. ಈ ನೇಚರ್ನ ಹಾಳು ಮಾಡಿಬಿಡಿ ಗೈಸ್, ಪ್ಲೀಸ್. ಐ ರಿಕ್ವೆಸ್ಟ್ ಆಲ್ ದ ಟೂರಿಸ್ಟ್ ಹಿಯರ್, ಪ್ಲಾಸ್ಟಿಕ್ ಎಲ್ಲ ಹಾಕಿ ನೇಚರ್ನ ಹಾಳು ಮಾಡಬೇಡಿ. ಸೊ ನೋಡಿ ಎಷ್ಟು ಗಲೀಜಾಗಿದೆ. ಸೇ ನೋ ಟು ಪ್ಲಾಸ್ಟಿಕ್ ಗೈಸ್, ಡೋಂಟ್ ಬ್ರಿಂಗ್ ಪ್ಲಾಸ್ಟಿಕ್ಸ್ ಹಿಯರ್. ಆ್ಯಂಡ್ ಬಿಯರ್ ಬಾಟಲ್ಸ್, ಎವ್ರಿಥಿಂಗ್ ಈಸ್ ಹಿಯರ್. ಬಿಯರ್ ಬಾಟಲ್ಸ್ ತಗೊಬನ್ನಿ, ಕಾರಲ್ಲಿ ಇಟ್ಕೊಳ್ಳಿ, ಕುಡೀರಿ, ಎಂಜಾಯ್ ಮಾಡಿ. ಬಟ್ ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಗೈಸ್. ಎಂಜಾಯ್ ಮಾಡಿ, ಬಟ್ ಡೋಂಟ್ ಸ್ಪಾಯ್ಲ್ ದಿಸ್ ಬ್ಯೂಟಿಫುಲ್ ನೇಚರ್, ಚಿಕ್ಕಮಂಗ್ಳೂರು ನೇಚರ್ ಗೈಸ್. ಈಗ ನಾವು ಸ್ಟಾಪ್ ಆಗಿರೋದು ಸೀತಾಳಯ್ಯನಗಿರಿಯಲ್ಲಿ. ಸೊ ಇಲ್ಲಿಂದ ಜೀಪ್ಸ್ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಜೀಪ್ಸ್ ಕಾಸ್ಟು ಐ ಲೆಟ್ ಯು ನೋ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂದರೆ, ಇಲ್ಲಿ ಸೀತಾಳಯ್ಯನಗಿರಿಯಲ್ಲಿ ನೀವು ಪ್ರೈವೇಟ್ ವೆಹಿಕಲಲ್ಲಿ ಬಂದರೆ ಸೀತಾಳಯ್ಯನಗಿರಿಯಲ್ಲಿ ನೀವು ನಿಲ್ಲಿಸ್ಬೇಕಾಗುತ್ತೆ. ಇಲ್ಲ ಇಫ್ ಯು ಹ್ಯಾವ್ ಅ ಜೀಪ್ಸ್ ವಿಲ್ ಕಮ್ ಆ್ಯಂಡ್ ಪಾರ್ಕ್ ಇಟ್ ಹಿಯರ್ ಇಟ್ ಸೆಲ್ಫ್. ಇಲ್ಲಿಂದ ನೀವು ಸಪ್ರೇಟ್ ಜೀಪ್ಸ್ ತಗೋಬೇಕಾಗುತ್ತೆ. ಸೊ ಕ್ಯಾರಿ ಕ್ಯಾಶ್ ಗೈಸ್. UPI ಸ್ವಲ್ಪ ವರ್ಕ್ ಆಗೋದು ಕಷ್ಟ ಇಲ್ಲಿ, ಬಿಕಾಸ್ ಇಟ್ಸ್ ಅ ಹಿಲ್ ಸ್ಟೇಷನ್ ಆ್ಯಂಡ್ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ. ಸೊ ಕ್ಯಾರಿ ಕ್ಯಾಶ್ ವಿತ್ ಯು. ಅದರ್ ದ್ಯಾನ್ ದ್ಯಾಟ್, ಈಗ ಸೀತಾಳಯ್ಯನಗಿರಿಯಲ್ಲಿದ್ದೀವಿ. ಸೊ ದೇವಸ್ಥಾನ ನೋಡ್ಕೊಬನ್ನಿ ಗೈಸ್. ಮೇಡಮ್ ಪೋಸ್ ಕೊಡ್ತಾ ಇದ್ದಾರೆ. ಸುಮ್ಮನೆ ಗೈಸ್ ಹಿಂಗೆ ಪೋಸ್ ಕೊಡ್ತಾ ಇರ್ತಾರೆ ಅವರು ಅವಾಗವಾಗ. ಆ್ಯಂಡ್ ಅಗೇನ್ ಗೈಸ್, ಇಂಥ ಒಳ್ಳೆ ವೆದರಲ್ಲೂ ಆ್ಯಂಡ್ ಇಂಥ ಒಳ್ಳೆ ಸ್ಪಾಟಲ್ಲೂ ತುಂಬ ಗಲೀಜು ಮಾಡಿಟ್ಟಿರ್ತಾರೆ ಟೂರಿಸ್ಟ್. ಸೊ ಟೇಕ್ ಕೇರ್ ಆಫ್ ದಟ್ ಗೈಸ್. ಆ್ಯಂಡ್ ಇಲ್ಲಿ ಡಸ್ಟ್ಬಿನ್ಸು ಇರುತ್ತೆ. ಸೊ ಡಸ್ಟ್ಬಿನ್ ಯೂಸ್ ಮಾಡಿ. ಬೆಟರ್ ಡಸ್ಟ್ಬಿನ್ ಯೂಸ್ ಮಾಡೋಕ್ಕಿಂತ ಯು ಕ್ಯಾನ್ ಕ್ಯಾರಿ ದ ಗಾರ್ಬೇಜ್ ಬ್ಯಾಗ್ಸ್ ಹಿಯರ್ ವಿತ್ ಯು. ಆ್ಯಂಡ್ ಕಾರಲ್ಲೇ ಇಟ್ಕೊಳ್ಳಿ. ಇಫ್ ನೀವು ಚಿಕ್ಕಮಂಗ್ಳೂರಿಂದ ಹೊರಗೆ ಹೋದ್ಮೇಲೆ ನೀವು ಗಾರ್ಬೇಜಿಗೆ ಹಾಕ್ತಿರೋ ಎಲ್ಲ ಹಾಕ್ತೀರಾ, ದಟ್ ಡಿಪೆಂಡ್ಸ್ ಆನ್ ಯು. ಬಟ್ ಹಿಯರ್ ಇಟ್ಸ್ ವೆರಿ ಗುಡ್ ಪ್ಲೇಸ್ ಆ್ಯಂಡ್ ಡೋಂಟ್ ಸ್ಪಾಯ್ಲ್ ಇಟ್ ಅಷ್ಟೇ ಗೈಸ್. ಸೊ ಇನ್ನೊಂದು ಹಿರೇಕೊಳಲೆ ಲೇಕ್ ಅಂತ ಇದೆ. ಸೊ ಸನ್ಸೆಟ್ ಸ್ಪಾಟಿಗೆ ಸಖತ್ತಾಗಿರೋ ಸ್ಪಾಟ್ ಅದು. ಸೊ ಐ ಶೋ ಯು ಫ್ರಮ್ ಹಿಯರ್. ಇಲ್ಲಿ ತೋರಿಸ್ತೀನಿ ನೋಡಿ, ಕಾಣಿಸ್ತಿದೆಯಲ್ಲ ಗೈಸ್, ದಿಸ್ ಇಸ್ ಹಿರೇಕೊಳಲೆ ಲೇಕ್. ಮುಳ್ಳಯ್ಯನಗಿರಿಯಿಂದ ಕಾಣಿಸುತ್ತೆ. ಸೊ ಗೈಸ್ ಇಲ್ಲಿ ಡ್ರೈವರ್ ಅಣ್ಣ ಇದ್ದಾರೆ, ಅವ್ರ ಹತ್ರನೇ ಕೇಳ್ಕೊಳ್ಳೋಣ ಜೀಪು ರೇಟ್ಸ್ ಹೆಂಗಿದೆ ಇಲ್ಲಿ ಅಂತ. ಅಣ್ಣ ಹೇಳಿ, ಇಲ್ಲಿ
10 ಜನ ಹೋದ್ರೂ 200 ರೂಪಾಯಿ ತಗೊಂತೀವಿ ಒಂದು ಗಾಡಿಗೆ, ಒಂದು ಸೈಡಿಗೆ. ಓಕೆ. ಒಬ್ಬರು ಬಂದ್ರು 20 ರೂಪಾಯಿ ತಗೊಂತೀವಿ. ಒಬ್ಬರು 20 ಆಗಲ್ಲ, 10 ಜನ ಬರೋವರೆಗೂ ವೆಯ್ಟ್ ಮಾಡೋಕ್ಕೆ ಹೇಳ್ತೀವಿ. ಇಲ್ಲ ನೀವೇ ಪರ್ಸ್ನಲ್ ಹೋಗ್ತೀವಿ ಅಂದರೆ ಒಂದು ಗಾಡಿಗೆ 200 ರೂಪಾಯಿ ಹೋಗೋದಕ್ಕೆ, 200 ರೂಪಾಯಿ ಬರೋದಕ್ಕೆ ತಗೊಂತೀವಿ ಚಾರ್ಜಸ್ಸು. ಒಂದು ಸೈಡ್ ನಾವು ಡ್ರಾಪ್ ಮಾಡ್ತೀವಿ, ಆ ಕಡೆಯಿಂದ ಬರ್ತಾ ಬೇರೆ ಗಾಡಿ ಸಿಗುತ್ತೆ, ಸೇಮ್ ಪ್ರೈಸ್ 200 ರೂಪೀಸ್ ಆಗುತ್ತೆ ಒಂದು ಸೈಡಿಗೆ, ಆ ಕಡೆಯಿಂದ ಬರಬೇಕಾದ್ರೆ. ಸೊ ಕ್ಯಾಶ್ ಕ್ಯಾರಿ ಮಾಡೋದು ಒಳ್ಳೇದಲ್ವಾ ಸರ್? ಹೌದು ಸರ್, ಖಂಡಿತ ಕ್ಯಾಶ್ ಕ್ಯಾರಿ ಮಾಡೋದು ಒಳ್ಳೇದು. ನೀವು ಎಲ್ಲ ಕಡೆ ನೀವು ಆನ್ಲೈನ್ ಪೇಮೆಂಟ್ ಅನ್ನೋದನ್ನು ನಂಬ್ಕೊಂಬೇಡಿ. ಎಲ್ಲೂ ಆನ್ಲೈನ್ ಪೇಮೆಂಟ್ ಆಗಲ್ಲ, ನೆಟ್ವರ್ಕ್ ಇಶ್ಯೂ ಇರುತ್ತೆ, ಅದರಿಂದ ಆಗೋದಿಲ್ಲ. ಮತ್ತು ನಿಮಗೆ ಏನೋ ತಿನ್ನಲಿಕ್ಕಾಗಲಿ ಏನಕ್ಕಾಗಲಿ ಎಲ್ಲರಿಗೂ ತೊಂದರೆ ಆಗುತ್ತೆ. ಅದರಿಂದ ಆದಷ್ಟು ಕ್ಯಾಶ್ ತರಲಿಕ್ಕೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಭಾರಿ ತೊಂದರೆ ಆಗುತ್ತೆ, ನಿಮಗೆ ತೊಂದರೆ ಆಗುತ್ತೆ. ಥ್ಯಾಂಕ್ ಯು. ಮೋರ್ ಥಿಂಗ್ ಗೈಸ್, ಬೈಕರ್ಸ್ ಆ್ಯಂಡ್ ಸ್ಕೂಟಿಯಲ್ಲಿ ಯಾರಾದರೂ ಬರೋರಿದ್ರೆ, ಸೊ ನಿಮ್ಮ ಸೇಫ್ಟಿ ಮೆಷರ್ಸ್ ನೀವು ತಗೊಳ್ಳಿ. ಆ್ಯಂಡ್ ನೀವು ಡೈರೆಕ್ಟ್ ಮುಳ್ಳಯ್ಯನಗಿರಿ ತನಕ ಹೋಗ್ಬೋದು. ಸೊ ಆಲ್ರೆಡಿ ನಾನು ಜೀಪ್ ಅವ್ರ ಹತ್ರ ಮಾತಾಡಿಸಿದೆ, ಸೊ ನೀವು ಆ ಕ್ಲಿಪ್ ನೋಡಿರ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಐ ಆಮ್ ಶೋಯಿಂಗ್ ಯು ದ ಹಿಡನ್ ಪ್ಲೇಸ್ ಹಿಯರ್, ಮುಳ್ಳಯ್ಯನಗಿರಿ ಹೋಗೋ ರೂಟಲ್ಲಿ, ಸೀತಾಳಂಗಿರಿಯಿಂದ ಮುಳ್ಳಯ್ಯನಗಿರಿ ಹೋಗೋ ರೂಟಲ್ಲಿ. ಸೊ ದಿಸ್ ಈಸ್ ದ ರೂಟ್. ಈ ರೂಟ್ ಮಧ್ಯದಲ್ಲಿ ಇಲ್ಲೊಂದು ಆಫ್ ರೋಡಿಂಗ್ ಇದೆ ಗೈಸ್. ಯು ಕ್ಯಾನ್ ಪಾರ್ಕ್ ದ ವೆಹಿಕಲ್ ಹಿಯರ್ ಸಮ್ವೇರ್ ಹಿಯರ್. ಅವರು ಜೀಪ್ ಅವ್ರಿಗೆ ಹೇಳಿದ್ರೆ ಅವ್ರು ನಿಲ್ಲಿಸ್ತಾರೆ. ಸೊ ಬನ್ನಿ ಗೈಸ್, ತೋರಿಸ್ತಾನೆ. ಸೊ ಈ ದಾರಿಯಲ್ಲಿ ಹೋಗಬೇಕು, ಇದ್ದ ತಕ್ಷಣ ರೈಟ್ ಸೈಡಿಗೆ. ಸೊ ದಿಸ್ ಈಸ್ ಲೈಟಾಗಿ ಸ್ವಲ್ಪ ಸ್ಕೇರಿ ಆಗಿದೆ, ಬಟ್ ವ್ಯೂ ಮಾತ್ರ ಆಫ್ಟರ್ ಕ್ಲೈಂಬಿಂಗ್ ದಟ್ ಪೀಕ್, ಆ ಪೀಕಿಗೆ ಹೋಗ್ತಿದ್ದೀವಿ ನಾವು. ಆಫ್ಟರ್ ಕ್ಲೈಂಬಿಂಗ್ ದಿಸ್ ಪೀಕ್ ಸಖತ್ತಾಗಿರುತ್ತೆ ಗೈಸ್. ಐಲ್ ಶೋ ಯು ಕಮ್. ಮಳೆ ಬರೋ ಥರ ಇದೆ ಗೈಸ್. ಮೇಲೆ ಹೋಗ್ತಾ ಇದ್ದೀವಿ, ಸಿಗಾಕೊಳ್ತೀವ ಏನು ಅಂತ ಗೊತ್ತಿಲ್ಲ, ಆದರೂ ರೆಸ್ಟ್ ತಗೋಬೇಕು. ಮೇಡಮ್ ಸೇ ಹಾಯ್. ಬನ್ನಿ ಗೈಸ್. ಸ್ವಲ್ಪ ಡೆನ್ಸ್ ಆಗಿ ಮರ ಗಿಡ ಎಲ್ಲ ಬೆಳೆದಿದೆ ಇಲ್ಲಿ. ಸೊ ಚಿರತೆ ಸಿಕ್ಕಿದ್ರೆ ಏನು ಮಾಡೋದು? ಫಸ್ಟೇ ಟೆನ್ಷನ್ ಆಗಿದ್ದಾರೆ, ಅದರಲ್ಲೂ ನಾನು ಇನ್ನೂ ಟೆನ್ಷನ್ ಕೊಡ್ತಾಯಿದ್ದೀನಿ. ಚಿರತೆ ಹುಲಿ ಏನಾದರೂ ಬಂದರೆ ಏನು ಮಾಡ್ಬೋದು ಗೈಸ್? ಮೇಡಮ್ ಸುಸ್ತಾಗಿದ್ದಾರೆ. ಹತ್ಕೊ ಬಂದಿದ್ದೀವಿ ಗೈಸ್. ಸೊ ದಿಸ್ ಇಸ್ ಮುಳ್ಳಯ್ಯನಗಿರಿ ರೂಟ್ ಗೈಸ್. ಇದೊಂದು ಕರ್ವ್ ಕಾಣಿಸ್ತಿದೆಯಲ್ಲ, ಸೊ ಹಿಂಗೆ ಹೋಗಿ ಅಲ್ಲಿ ಮೇಲೆ ಮುಳ್ಳಯ್ಯನಗಿರಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ಆರ್ ಯು ರೆಡಿ ಫಾರ್ ದ ವ್ಯೂ? ದಿಸ್ ಇಸ್ ದ ವ್ಯೂ ಗೈಸ್. ಏನು ಸಖತ್ತಾಗಿದೆ ನೋಡಿ ಗೈಸ್ ವ್ಯೂ. ಸೊ ಇದು ಆ್ಯಕ್ಚುಲಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಾಗ ನಾವು ಕರಿತಿದ್ದಿದ್ದು ಟೈಟಾನಿಕ್ ಸ್ಪಾಟ್ ಅಂತ. ಈ ಕಲ್ ಮೇಲೆ ನಿಂತ್ಕೊಂಡು ಟೈಟಾನಿಕ್ ಪೋಸ್ ಕೊಡೋ ಗೈಸ್. ಬನ್ನಿ ಕಪಲ್ಸ್ ಫೋಟೋಶೂಟಿಗೆ ಆ್ಯಂಡ್ ಜಸ್ಟ್ ನಾರ್ಮಲ್ ಫೋಟೋಶೂಟ್ಸಿಗೆಲ್ಲ ಸಖತ್ತಾಗಿರೋ ಪ್ಲೇಸು ಗೈಸ್. ಸೊ ನೋಡಿ, ದಿಸ್ ಇಸ್ ಹಿರೇಕೊಳಲೆ ಲೇಕ್ ಅಗೇನ್. And this is Chikmagalur city. ಚೆನ್ನಾಗಿದೆ ಗೈಸ್, ಕ್ಲೌಡ್ಸ್ ನೋಡಿ. ಆ್ಯಂಡ್ ದಿಸ್ ಇಸ್ ಮುಳ್ಳಯ್ಯನಗಿರಿ ಗೈಸ್. ಮುಳ್ಳಯ್ಯನಗಿರಿ ಹೋಗೋ ರೂಟ್ ತುಂಬ ಹೇಳ್ತಿದ್ದೀನಲ್ಲ, ಮುಳ್ಳಯ್ಯನಗಿರಿ ಅಂತ. ಸೊ ಐಲ್ ಶೋ ಯು ದ ಕ್ಲಿಪ್ಸ್ ಆಫ್ ಮುಳ್ಳಯ್ಯನಗಿರಿ. ಬಾಯ್ ಗೈಸ್. ಎಂಡ್ ಆಗಿಲ್ಲ ಗೈಸ್,
ಸೊ ಮುಳ್ಳಯ್ಯನಗಿರಿ ಕ್ಲಿಪ್ಸ್ ಬಾಕಿ ಇದೆ, ಮುಳ್ಳಯ್ಯನಗಿರಿ ಕ್ಲಿಪ್ಸ್ ನೋಡ್ಕೊಳ್ಳಿ. ಸೊ ನಾವು ಬಾಬಾ ಬುಡನ್ಗಿರಿ ಹೋಗೋಣ ನೆಕ್ಸ್ಟ್. ಸೊ ಮುಳ್ಳಯ್ಯನಗಿರಿ ಕ್ಲಿಪ್ಸ್ ನೋಡ್ಕೊಳ್ಳಿ. ಸೊ ಅಷ್ಟೇ. ಮುಳ್ಳಯ್ಯನಗಿರಿ ಈಸ್ ಅ ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ. ಸೊ ನಿಮಗೆ ಅಲ್ಲಿ 408 ಸ್ಟೆಪ್ಸ್ ಹತ್ತಬೇಕಾಗುತ್ತೆ. ಮುಳ್ಳಯ್ಯನಗಿರಿ ಟೆಂಪಲ್ ಇದೆ, 408 ಸ್ಟೆಪ್ಸ್ ಇರ್ಬೋದು ಆಲ್ಮೋಸ್ಟ್. ಲೈಕ್ ನಾವು ಯಾವತ್ತೂ ಕೌಂಟ್ ಮಾಡಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ವ್ಯೂ ಅಂತೂ ಸಕ್ಕತ್ತಾಗಿರುತ್ತೆ ಗೈಸ್, ಸಕ್ಕತ್ತಾಗಿರುತ್ತೆ. ಸೊ ಮಳೆ ಬಂದರೆ ಇನ್ನೂ ಸ್ವರ್ಗ ಅಂದ್ಕೊಳ್ಳಿ. ಮಳೆ, ಫಾಗು. ಆ್ಯಂಡ್ ಬೆಸ್ಟ್ time to visit Mullayanagiri is early morning during the sunrise. ಸೊ ನೀವು ಎಂಜಾಯ್ ಮಾಡಿ. ಕನ್ನಡದಲ್ಲಿ ಗೊಣ್ಣೆಹುಳ ಗೈಸ್, ಗೊಣ್ಣೆಹುಳ. ಮುಳ್ಳಯ್ಯನಗಿರಿ ಆದಮೇಲೆ ವಿ ಆರ್ ಹೆಡಿಂಗ್ ಟು ಬಾಬಾ ಬುಡನ್ಗಿರಿ. ಆ್ಯಂಡ್ ಬಾಬಾ ಬುಡನ್ಗಿರಿ ಸ್ಟ್ರೆಚ್ಚಲ್ಲಿ ಸಕ್ಕತ್ತಾಗಿದೆ ಸ್ಪಾಟ್ಸು. ಕವಿಕಲ್ ಗಂಡಿ ಆಗಲಿ, ಹೊನ್ನಂನಳ್ಳ ಫಾಲ್ಸ್ ಆಗಲಿ, ಝರಿ ಫಾಲ್ಸು ಸ್ವಲ್ಪ ಇಂಟೀರಿಯರ್ ಇದೆ. ರೋಡ್ ಸೈಡ್ ಸಿಗೋದು ನಿಮಗೆ ಕವಿಕಲ್ ಗಂಡಿ ವ್ಯೂ ಪಾಯಿಂಟ್ ಆ್ಯಂಡ್ ಹೊನ್ನಂನಳ್ಳ ಫಾಲ್ಸ್. ಸೊ ಅಲ್ಲಿಗೆ ಹೋಗೋಣ ಗೈಸ್, ಲೆಟ್ಸ್ ಗೋ. ಗೈಸ್, ಸೊ ನಾವು ಮನೆಯಿಂದ ಹೊರಟಿದ್ದೆ 3:45 ಆಯಿತು. ಸೊ ಏನಾಯಿತು ಅಂದರೆ ಮುಳ್ಳಯ್ಯನಗಿರಿ ಎಲ್ಲ ಕವರ್ ಮಾಡಿ ಬರೋ ಅಷ್ಟೊತ್ತಿಗೆ ಕತ್ಲಾಗ್ತಾ ಬಂತು. ಸೊ ವಾಟ್ ಡಿಸೈಡೆಡ್ ಇಸ್ ಈ ವ್ಲಾಗನ್ನು ಪಾರ್ಟ್ 2 ಮಾಡಿ ನಿಮಗೆ ಬಾಬಾ ಬುಡನ್ಗಿರಿ ಸ್ಟ್ರೆಚ್ ತೋರಿಸೋಣ ಅಂತ. ಸೊ ವೇಟ್ ಫಾರ್ ದ ಪಾರ್ಟ್ 2 ಗೈಸ್, ಸ್ಟೇ ಟ್ಯೂನ್ಡ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ.